ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಭಾರತಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ. ನಾನಿವಾಗ ಮಕ್ಕಳಿಗೆ ಸ್ಕೂಲಿಗೆ ಬ್ಯಾಗ್ ಬೇಕಾಗಿದ್ದು ತೊಗೊಂಡು ಬಂದಿದ್ದೀನಿ. ನಾವೆಲ್ಲ ಓದುವಾಗ ಒಂದೇ ಕಡೆ ಚೀಲ ಇರೋದನ್ನು ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಇವಾಗಿನ ಮಕ್ಕಳಿಗೆ ಎಷ್ಟೇ ಒಳ್ಳೆ ಬ್ಯಾಗ್ ತೊಗೊಬಂದು ಕೊಟ್ರೂ ಅವ್ರಿಗೆ ಇಷ್ಟನೇ ಆಗಲ್ಲ ಸ್ನೇಹಿತರೆ. ಯಾಕಂತಂದರೆ ಆವಾಗಿನ ಎಜುಕೇಷನ್ಗೂ ಇವಾಗಿನ ಎಜುಕೇಷನ್ಗೂ ತುಂಬ ವ್ಯತ್ಯಾಸ ಐತೆ. ನೋಡಿ, ಬ್ಯಾಗ್ಗಳು ಇವಾಗ ತೊಗೊಂಡು ಬಂದಿದ್ದೀನಿ. ಈ ಬ್ಯಾಗು ನನ್ನ ಮಗಳು ನನಗೆ ಅಂತ ತೆಗೆದುಕೊಟ್ಟಿದ್ದು, ನಾನು ಅವ್ರಿಗೆ ತೆಗೆದುಕೊಟ್ಟೆ. ಅವಳು ನನಗೊಂದು ಬ್ಯಾಗ್ ತೆಗೆದುಕೊಟ್ಲು. ಆದರೆ ಬ್ಯಾಗ್ ರೇಟ್ಗಳಂತೂ ಕೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ತುಂಬಾ ಜಾಸ್ತಿ ಇತ್ತು. ಅವರು ಕಮ್ಮಿ ಮಾಡು ಅಂತಂದ್ರೂ ಒಂದು ಸ್ವಲ್ಪನೇ ಕಮ್ಮಿ ಮಾಡಿಕೊಟ್ರು. ಒಂದು 50 ರೂಪಾಯಿ ಆ ಥರ ಕಮ್ಮಿ ಮಾಡಿದ್ರು ಒಂದು ಬ್ಯಾಗ್ಗೆ. ನೋಡಿ, ಈ ಬ್ಯಾಗು ನಾನು ತೊಗೊಂಡೆ. ಡೈಲಿ ಕೆಲ್ಸಕ್ಕೆ ಹಿಡ್ಕೊಂಡು ಹೋಗಬೇಕು, ಅದರಲ್ಲಿ ಫೋನು ಮತ್ತು ID ಕಾರ್ಡು, ಆಧಾರ್ ಕಾರ್ಡು ಮಡಿಕೊಳ್ಳೋಕ್ಕೆ ಡೈಲಿ ಯೂಸ್ ಆಯ್ತೈತೆ ಅಂತ. ಬ್ಯಾಗ್ಗಳಿಗೆ ಹೆಂಗಿದೆ ಅಂತ ಹೇಳಿ ಸ್ನೇಹಿತರೆ. ಇದು ನನ್ನ ಮಗನಿಗೆ ಸ್ಕೂಲ್ಗೆ ಶೂ ಇರಲಿಲ್ಲ, ಶೂ ತೊಗೊಂಡು ಬಂದೆ. ಇದು ನನ್ನ ಚಿಕ್ಕ ಮಗಳು ತೊಗೊಂಡಿದ್ದು ಕಾಲೇಜ್ಗೆ. ನೋಡಿ, ಅದು ರೈಟ್ ಅದ್ರ ಮೇಲೇ ಐತೆ. ಅದ್ರಲ್ಲಿ ಏನು ಒಂದು 50 ರೂಪಾಯಿ ಕಮ್ಮಿ ಮಾಡಿರ್ಬೋದು ಸ್ನೇಹಿತರೆ, ಅಷ್ಟೇನೆ, ಜಾಸ್ತಿ ಏನೂ ಕಮ್ಮಿ ಮಾಡಿಲ್ಲ ಅವರು. ನಾವೆಲ್ಲ ಓದಬೇಕಾದ್ರೆ ಇಷ್ಟು ಕಾಸ್ಟ್ಲಿ ನಾವು ಬ್ಯಾಗು ಉಪಯೋಗಿಸಿರೋದೇ ಇಲ್ಲ. ಅವಾಗೆಲ್ಲ ಚೀಲದ್ದು ಒಂದೇ ಸೈಡ್ ನೇತಾಕೊಳ್ಳೋ ಥರ ಬ್ಯಾಗ್ ಬರ್ತಾಯಿತ್ತು, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೆ ಸ್ನೇಹಿತರೆ. ನೋಡಿ, ಈ ಬ್ಯಾಗು ನನ್ನ ಮಗಳು ಕೆಲ್ಸಕ್ಕೆ ತೊಗೊಂಡೋಗೋಕ್ಕೆ ಅಂತ ತೊಗೊಂಡ್ಲು. ಅದ್ರಲ್ಲೆಲ್ಲ ಇದೇ ಸ್ವಲ್ಪ ಕಾಸ್ಟ್ಲಿ ಬ್ಯಾಗು. ಇದ್ರೊಳಗಡೆ ಒಂದು ಪೋಚ್ ಕೊಟ್ಟಿರ್ತಾರೆ. ಆ ಪೋಚಲ್ಲಿ ಅವಳು ನೋಡ್ಬಿಟ್ಟು ತೊಗೊಂಡು, ಅವಳು ಏನಂದರೆ ಮನೆಯಲ್ಲೇ ರೆಡಿ ಆಗೋಕ್ಕಾಗಲ್ಲ. ಅವಳದ್ದು ಏನೈತೆ ಬಾಚಣಿಗೆ ಅದು ಇದು ಎಲ್ಲ ಒಂದು ಪೋಚಲ್ಲಿ ಇಟ್ಕೊಂಡು, ಸ್ಟಿಕ್ಕರು, ಐನರು ಇದನ್ನೆಲ್ಲ ಇಟ್ಕೊಂಡು ಇದ್ರಿಂದಲೇ ತೊಗೊಂಡೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ನನ್ನ ಕೈನಲ್ಲಿ ತೆಗೆಸ್ಕೊಂಡು, ನಾನು ಈ ಬ್ಯಾಗ್ ತೆಗೆದುಕೊಟ್ಟಕ್ಕೆ ಅವಳು ನನಗೊಂದು ಬ್ಯಾಗ್ ತೆಗೆದುಕೊಟ್ಲು ಸ್ನೇಹಿತರೆ. ನಾನು ಆವಾಗೇ ತೋರಿಸಿದ್ದೀನಿ ಆ ಬ್ಯಾಗ್. ಅವಳು ತೆಗೆದುಕೊಟ್ಟೆ, ಅವಳು ನನಗೊಂದು ಬ್ಯಾಗ್ ತೆಗೆದುಕೊಟ್ಲು. ನೋಡಿ, ಪೋಚು ಅದರಲ್ಲೇ ಬಂದೈತೆ. ಇದರಲ್ಲಿ ಅವಳು ಮೇಕಪ್ ಸಾಮಾನೆಲ್ಲ ಇಟ್ಕೊಂಡು ಹೋಗ್ತಾಳೆ. ಇದು ಮಳೆಯಲ್ಲಿ ನೆನೆಯಲ್ಲ. ಈ ಬ್ಯಾಗ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನ್ನ ಮಗನಿಗೆ ಸ್ಕೂಲ್ಗೆ ಶೂ ತೆಗೆದುಕೊಟ್ಟಿದ್ದು. ನಾವೆಲ್ಲ ಓದಬೇಕಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ. ತುಂಬ ಕಷ್ಟಪಟ್ಟು ಇಷ್ಟೇ ಓದಿದ್ದೀವಿ. ಇವಾಗಿನ ಮಕ್ಳುಗಳಿಗೆ ಈ ಥರ ಇದು ಮಾಡಿದ್ರು ಓದು ಅಂತ ಹೇಳಿ, ಯಾಕಂದರೆ ನಮ್ಮ ಕಷ್ಟ ಅವ್ರಿಗೆ ಬೇಡ ಅಂತ ಹೇಳಿ ನಾವು ಓದ್ರು ಅಂತೇಳಿ ಅವ್ರಿಗೆ ಏನೂ ಕಮ್ಮಿ ಆಗಲ್ಲ. ಆ ಥರ ನೋಡಿಕೊಂಡ್ರು ಅಷ್ಟು ಪೀಡಿಸ್ಬೇಕು ಓದೋಕ್ಕೆ. ಅವ್ನ ಮಕ್ಳು ಅರ್ಥನೇ ಮಾಡ್ಕೊಳ್ಳಲ್ಲ ಈಗಿನ ಕಾಲದ ಮಕ್ಳುಗಳು. ಅವ್ರ ಹತ್ರ ಆಯ್ತಾ ಇಲ್ವಾ ಏನು ಸ್ವಲ್ಪನೂ ಯೋಚನೆ ಮಾಡಲ್ಲ. ಆಯಿತು ಬಿಡು, ನಮ್ಮ ಮಕ್ಕಳು, ನಮಗಂತೂ ಅಷ್ಟು ಇದಿರಲಿಲ್ಲ, ನಮ್ಮ ಮಕ್ಳ ಹತ್ರ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಇಷ್ಟೆಲ್ಲನೂ ಅನುಕೂಲ ಮಾಡಿಕೊಟ್ರೆ ಈಗಿನ ಕಾಲದ ಮಕ್ಳುಗಳು ಎಲ್ಲ ಸೋಕಿ ನೋಡ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟು ಬ್ಯಾಗ್ ತೊಗೊಂಡು ಬಂದದ್ದು. ಇಷ್ಟು ಬ್ಯಾಗ್ಗೆ 5,000 ಚಿಲ್ಲರೆ ಆಯಿತು ಸ್ನೇಹಿತರೆ ಪೂರ್ತಿ. ಬ್ಯಾಗು ಮತ್ತು ಶೂ ಎಲ್ಲ ಸೇರಿ 5,000 ಚಿಲ್ಲರೆ ಆಯಿತು. ಥ್ಯಾಂಕ್ ಯು ಸ್ನೇಹಿತರೆ.